ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ನಿಮ್ಮ ತಂದೆ ತಾಯಿಗೆ 2-3 ಜನ ಮಕ್ಕಳಾದರೆ ಆ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ 3 ಜನದಲ್ಲಿ ಒಬ್ಬರೋ ಇಬ್ಬರೋ ನೋಡ್ಕೊಳ್ಳೋಕ್ಕೆ ಇದ್ದೇ ಇರ್ತಾರೆ. ಬಟ್ ಒಬ್ಬ ಮಗ ಆದಾಗ ತಂದೆ ತಾಯಿನ ನೋಡೋಕ್ಕೆ ಯಾರೂ ಇರೋದಿಲ್ಲ. ಬಟ್ ತಂದೆ ತಾಯಿ ಕಷ್ಟ ನೋಡಬೇಕು. ತಂದೆ ತಾಯಿಗೆ ಸೋರ್ಸ್ ಇದೆಯಾ, ತಂದೆ ತಾಯಿನ ನೋಡಲಿಕ್ಕೆ ನಮ್ಮ ಅಣ್ಣ ತಮ್ಮಂದಿರಲ್ಲಿ ನೋಡ್ಕೊತಾ ಇದ್ದಾರಾ ಇಲ್ವಾ, ಅವ್ರ ಕಷ್ಟ ಸುಖ ನೋಡ್ತಾ ಇದ್ದಾರಾ ಇಲ್ವಾ, ಅವ್ರು ಏನು ಕಷ್ಟದಲ್ಲಿದ್ದಾರೆ ಅದನ್ನು ಮೊದಲನೇದಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾವುದು ದಿಕ್ಕಿಲ್ಲ ಅಂತಂದರೆ ತಂದೆ ತಾಯಿನ ನೋಡೋಕ್ಕೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ತಂದೆ ತಾಯಿನ ಯಾರೋ ಒಬ್ಬರು ನೋಡ್ತಾರೆ, ನೋಡಿದ್ರೆ ಯಾರೂ ಇರುವುದಿಲ್ಲ. 3 ಜನನೂ ಹಂಚ್ಕೋಬೋದು, 1 ವರ್ಷ ನಾನು, 1 ವರ್ಷ ನೀನು, 1 ವರ್ಷ ನೀನು ಅಂತ. ಇಲ್ಲ ಸೋರ್ಸ್ ಅಲ್ಲಿರ್ತದೋ ಅಲ್ಲಿ ಕಡ್ಡಾಯವಾಗಿ ಕೂತ್ಕೊಂಡ್ಬಿಡ್ತಾರೆ ಅವರು. ಯಾಕಂದರೆ ಅಲ್ಲೇ ಇಷ್ಟ ಅವ್ರಿಗೆ, ಬೇರೆ ಎಲ್ಲೂ ಹೋಗಲ್ಲ. ಒಬ್ಬರು ಸಿಟಿನಲ್ಲಿರ್ಬೋದು, ಒಬ್ಬನ ಹಳ್ಳಿನಲ್ಲಿರ್ಬೋದು, ಇನ್ನೊಬ್ಬನ ಫಾರಿನಲ್ಲಿರ್ಬೋದು. ಬಟ್ ತಂದೆ ತಾಯಿ ಹಳ್ಳಿನಲ್ಲಿ ಬೆಳೆದು ಬೇರೆ ಎಲ್ಲೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಾವು ಯೋಚನೆ ಮಾಡೋದು, ಜಮೀನಿದೆಯಾ, ಸೋರ್ಸ್ ಇದೆಯಾ, ಅವರು ಊಟ ಮಾಡೋದಕ್ಕೆ ಏನು ತೊಂದರೆ ಇಲ್ವಾ, ಅವ್ರು ನೋಡ್ಕೊತಾ ಇದ್ದಾರಾ, ಎಲ್ಲನೂ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅವ್ರ ಋಣ ಅನ್ನೋದು ಯಾವತ್ತಿಗೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತೀರಿಸೋದು ಯಾವ ರೀತಿ ಅಂತ ಯೋಚನೆ ಮಾಡಬೇಕಾಗತ್ತೆ. ತಂದೆ ತಾಯಿನೂ ಅಷ್ಟೇ, 3 ಮಕ್ಕಳಿಗೂ ಕರೆಕ್ಟಾಗಿ ನೋಡ್ತಾ ಇದ್ದೀವಾ, ಒಬ್ರಿಗೊಂಥರ ನೋಡ್ತಾ ಇದ್ದೀವಾ, ಇನ್ನೊಬ್ರಿಗೊಂಥರ ನೋಡ್ತಾ ಇದ್ದೀವಾ, ಅದನ್ನು ಯೋಚನೆ ಮಾಡಬೇಕು. ಈ ತಂದೆ ತಾಯಿ 3 ಜನ ಅಣ್ಣ ತಮ್ಮಂದರು, ಇಲ್ಲ 4 ಜನ ಅಣ್ಣ ತಮ್ಮಂದರು, 5 ಜನ ಅಣ್ಣ ತಮ್ಮಂದರು ಇರ್ಬೋದು. ಬಟ್ ಅವರೆಲ್ಲರನ್ನೂ ಒಂದೇ ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಬಟ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಯಾವ ರೀತಿ? ಪಿತ್ರಾರ್ಜಿತ ಆಸ್ತಿ ಈಕ್ವಲ್ ಆಗಿ ಹಂಚ್ತಾರೆ, ಅದರಲ್ಲೂ ಕೂಡ ತೊಂದರೆಗಳು ಮಾಡ್ತಾರೆ. ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ದಾರಿ ತಪ್ಪಿಸೋದು ತಂದೆ ತಾಯಿ ಜಡ್ಜ್ಮೆಂಟ್ ಮೇಲೆ. ಸೊ ತಂದೆ ತಾಯಿಯವರು 3 ಜನ ಆದರೆ 4 ಜನ ಆದರೂ ಮಕ್ಕಳು ಅವರಿಗೆ ಸರಿ ಸಮಾನವಾಗಿ ಹಂಚಬೇಕು, ಸರಿ ಸಮಾನವಾಗಿ ನೋಡ್ಕೋಬೇಕು. ಯಾವಾಗ ನೋಡ್ಕೊಳ್ಳಲ್ವೋ ಆವಾಗ ಮಕ್ಕಳು ತಂದೆ ತಾಯಿನ ಭೇದ ಭಾವವಾಗಿ ನೋಡೋಕ್ಕೆ ಮುಂದೆ ಹೋಗ್ತಾರೆ. ಬಟ್ ಒಳ್ಳೆ ಮಕ್ಕಳಾದರೆ ಎಷ್ಟೇ ಭೇದ ಭಾವ ಮಾಡಲಿ, ನಮ್ಗೆ ದಾರಿ ದೇವರು ತೋರಿಸಿದಾನೆ ಎಲ್ಲೋ ಒಂದು ಕಡೆ, ತಿನ್ಕೊಳ್ಳಿ ಬಿಡಿ ನಮ್ಮ ಮಕ್ಕಳೇ, ನಮ್ಮ ಅಣ್ಣ ತಮ್ಮಂದ್ರೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಎಲ್ಲರೂ ಇರುವುದಿಲ್ಲ. ಒಳ್ಳೆ ಮನುಷ್ಯರವರು ಬಿಡತ್, ನಮ್ಮ ಅಣ್ಣ ತಮ್ಮಂದ್ರೆ ತಾನೆ, ತಿಂದರೆ ಅವರೇ ತಿನ್ನೋದು, ಸಾಯುವಾಗ ಏನು ಎತ್ಕೊಂಡು ಹೋಗಲ್ಲ ಅಂತ ಇಲ್ಲಿ ಯೋಚನೆ ಮಾಡೋರು 100ರಲ್ಲಿ ಒಂದು 10 ಜನ ಇರ್ತಾರೆ. ಬಟ್ ಎಷ್ಟೇ ಕೋಟಿ ಬರ್ತಾಯಿದ್ರು ಮಕ್ಕಳಿಗೆ, ನಾನು ಯಾಕೆ ಬಿಡ್ಬೇಕಲ್ಲಿ, ಕಿತ್ಕೋಬೇಕಂತ ಯೋಚನೆ ಮಾಡ್ತಾರೆ. ತಪ್ಪು. ಒಬ್ಬ ಮಗನಿಗೆ ದುಡ್ಡು ಜಾಸ್ತಿ ಬರ್ತಾಯಿದೆ ಅಂತಂದರೆ ಇನ್ನೊಬ್ಬನ ಮಕ್ಕಳಿಗೆ, ಅಣ್ಣ ತಮ್ಮಂದ್ರಿಗೆ ಆಗ್ಬೋದು, ಇಲ್ಲ ಬೇರೆ ಮಕ್ಕಳಾಗ್ಬೋದು, ಅವರಿಗೆ ಹೆಲ್ಪ್ ಮಾಡಬೇಕು. ನಮಗೆ ಸೋರ್ಸ್ ಇಲ್ಲಪ್ಪ, ಕಷ್ಟದಲ್ಲಿದ್ದೀವಿ ಅಂದರೆ ಹೋಗಿ ಕೇಳಿಕೊಂಡು ಸರಿಸಮಾನವಾಗಿ ಹಂಚ್ಕೋಬೇಕು. ಬಟ್ ನಮ್ಗೆ ದಾರಿ ದೇವ್ರು ತೋರಿಸಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ಅಂದಾಗ ತೊಂದರೆ ಕೊಡೋಕ್ಕೆ ಹೋಗಬಾರ್ದು, ಅವರಿಗೆ ಸಹಾಯ ಮಾಡಬೇಕು. ಆ ದಾರಿನಲ್ಲಿ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಚೆನ್ನಾಗಿರಲಿ ಬಿಡಿ ಅಂತ ಬಿಡಿ. ತೊಂದರೆ ಏನಾಗುತ್ತೆ, ಸಾಯುವಾಗ ಏನು ಎತ್ಕೊಂಡು ಹೋಗ್ತೀರಾ, ದೇವರಲ್ಲಿ ಕೊಟ್ಟಿರ್ತಾನೆ, ಅವರಲ್ಲಿ ಯಾಕೆ ತೊಂದರೆ ಕೊಡೋಕ್ಕೆ ಹೋಗ್ತೀರಾ? ದೇವ್ರು ಕೊಟ್ಟಿಲ್ಲ ಅಂದರೆ ತೊಂದರೆ ಕೊಡಬೇಕು, ಅವ್ರ ಸಹಾಯ ಕೇಳಬೇಕಾಗತ್ತೆ. ದಾರಿ ಕೊಟ್ಟಿದ್ದಾನೆ ಅಂದಾಗ ಇನ್ನೊಬ್ಬರು ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಏನೇ ಹೇಳಿ
ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ದೆ ಇರಲಿ. ತಂದೆ ತಾಯಿನ ಋಣ ಯಾವತ್ತಿಗೂ ತೀರಿಸಲೇಬೇಕು. ಯಾವತ್ತು ತೀರ್ಸಲ್ವೋ ಅವತ್ತು ಶಾಪ ತಪ್ಪಿದ್ದಲ್ಲ. ಏನೋ ಒಂದು ರೀತಿಯಲ್ಲಿ ಅವ್ರ ಋಣ ತೀರಿಸ್ಕೋಬೇಕು. ಏನೋ ಒಂದು ಸಹಾಯ ಮಾಡಿ ಅವ್ರ ಋಣ ತೀರಿಸಬೇಕು. ಅದು ಮಕ್ಕಳ ಧರ್ಮ. ಎಷ್ಟೇ ಕೋಟಿಗೆ ಬೆಳೀರಿ, ತಂದೆ ತಾಯಿಗೆ ಋಣ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ. ಅದು ನಿಮಗೆ ಒಳ್ಳೆಯದಾಗತ್ತೆ. ಅಣ್ಣ ತಮ್ಮಂದಿರಲ್ಲಿ ಎಷ್ಟೋ ಗಲಾಟೆಗಳಿರ್ಬೋದು, ತೊಂದರೆಗಳಿರ್ಬೋದು. ಅದನ್ನು ತಂದೆ ತಾಯಿ ಮೇಲೆ ಹಾಕಬೇಡಿ. ತಂದೆ ತಾಯಿಯವರು ಸರಿಸಮಾನವಾಗಿ ಹಂಚಬೇಕು. ಅವರ ಧರ್ಮ ಸರಿಸಮಾನವಾಗಿ ಹಂಚಿಲ್ಲ, ಅವ್ರ ಧರ್ಮನ ಅವ್ರು ಸರಿಪಡಿಸ್ಕೋಬೇಕು. ಆದರೆ ನೀವು ಮಕ್ಕಳೇನು ಯೋಚನೆ ಮಾಡಬೇಕು, ಒಬ್ಬ ಮಗನಿಗೆ ದೇವ್ರ ದಾರಿ ತೋರಿಸಿರ್ತಾನೆ. ಒಂದು ಒಳ್ಳೆ ಕೆಲಸ ಇರ್ಬೋದು, ಗೌರ್ಮೆಂಟ್ ಕೆಲಸ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಇನ್ನೊಬ್ಬ ಮಗ ಬೀಲಾಗಿ ವ್ಯವಸಾಯ ಮಾಡ್ತಾರೆ, ಇನ್ನೊಬ್ಬ ಮಗ ಮಿಡ್ಲ್ ಫ್ಯಾಮಿಲಿನಲ್ಲಿರ್ಬೋದು. ಚೆನ್ನಾಗಿ ಬೆಳೆದಿರೋರು ಕೆಳಗಡೆ ಇರೋವ್ರನ್ನ ಮೇಲೆ ಮಟ್ಟಕ್ಕೆ ತರಬೇಕು, ಅವ್ರ ಜವಾಬ್ದಾರಿ. ಯಾಕಂದರೆ ಒಂದೇ ರಕ್ತದಲ್ಲಿ ಹುಟ್ಟಿರ್ತೀರಾ, ಒಂದೇ ರಕ್ತದಲ್ಲಿ ಹುಟ್ಟಿ ಬೆಳೆದು ಆ ಒಂದೇ ರಕ್ತನ ಯಾವತ್ತಿಗೂ ಮುರಿಬಾರ್ದು. ಏನೋ ಸ್ವಂತ ಮನೆಯಲ್ಲಿದ್ದೀವಿ, ಊರಲ್ಲಿ ಬೆಳೀತಾ ಇದ್ದೀವಿ, ಈ ಕಡೆ ಗೌರ್ಮೆಂಟ್ ಜಾಬ್ನಲ್ಲಿದ್ದೀನಿ, ಇಲ್ಲ ಪ್ರೈವೇಟ್ ಜಾಬ್ನಲ್ಲಿದ್ದೀನಿ, ಒಳ್ಳೆ ಪೇಮೆಂಟ್ ತೊಗೊತಾ ಇದ್ದೀನಿ, ಇಲ್ಲೂ ತಿಂತಾ ಇದ್ದೀನಿ, ಜಮೀನಲ್ಲೂ ತಿಂತಾ ಇದ್ದೀನಿ, ಎಲ್ಲ ಕಡೆ ತಿಂದು ಬೆಳೆಯೋಣ ನಾನೊಬ್ಬನೇ ಅಂತ ಯೋಚನೆ ಮಾಡಬೇಡಿ. ಯಾರೇ ಇರ್ಬೋದು, ಸಿಟಿನಲ್ಲಿರೋನಾಗ್ಬೋದು, ಊರಲ್ಲಿರೋನಾಗ್ಬೋದು, ಎಲ್ಲೇ ಇದ್ದರೂ ಕೂಡ ಬೆಳೀತಾ ಇರುವಾಗ ಯಾರು ಕೀಳ್ಮಟ್ಟದಲ್ಲಿದ್ದಾರೆ ಅವ್ರನ್ನ ಮೇಲ್ಮಟ್ಟಕ್ಕೆ ತರಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅವ್ರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕೆಲಸದಲ್ಲಿದ್ದಾರೆ, ತೊಂದರೆ ಇಲ್ಲ ಅಂತಂದರೆ ನೋಡಿ ಬ್ಯಾಲೆನ್ಸ್ ಮಾಡಿ. ನನ್ನ ಈಕ್ವಲ್ ಆಗಿದ್ದಾನ, ನನಗಿಂತ ಹೆಚ್ಚಿಗೆ ಬೆಳೆದಿದ್ದಾನ ಯೋಚನೆ ಮಾಡಿ. ಅವ್ರನ್ನೂ ಸ್ವಲ್ಪ ಈಕ್ವಲ್ ಆಗಿ ಲೆವೆಲ್ ತರೋದಕ್ಕೆ ಪ್ರಯತ್ನ ಮಾಡಿ. ನಿಮಗೂ ಒಳ್ಳೆಯದಾಗತ್ತೆ, ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗತ್ತೆ, ನಿಮ್ಮ ಲೈಫ್ಗೂ ಒಳ್ಳೆಯದಾಗತ್ತೆ. ಬೇರೆಯವರು ನಿಮ್ಮನ್ನು ನೋಡಿದಾಗ ಅಣ್ಣ ತಮ್ಮಂದಿರನ್ನ ಪರವಾಗಿಲ್ಲಪ್ಪ, ಒಂದೇ ಒಗ್ಗಟ್ಟಾಗಿದ್ದಾರೆ, ಅವರು ಹೆಚ್ಚು ಕಡಿಮೆ ಇದ್ದಾಗ ಸರಿ ಸಮಾನವಾಗಿ ಎಳ್ಕೊಂಡು ಹೋಗ್ತಾರೆ ಜೀವನಗಳನ್ನು ಹೇಳಿ ನಿಮಗೆ ಮರ್ಯಾದೆ ಸಿಗುತ್ತೆ. ನಿಮ್ಮ ಗ್ರೋತ್ ಯಾವತ್ತಿಗೂ ಜನ ಬಿಟ್ಕೊಳ್ಳೋದಿಲ್ಲ. ಆ ರೆಸ್ಪೆಕ್ಟ್ ಅನ್ನೋದು ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.